ಹುಣಸೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಮತದಾರರು ಹೆಚ್ಚು ಮತ ಚಲಾಯಿಸಿದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ವಿಜಯ ಸಾಧಿಸಲಿದೆ ಎಂದು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ತಿಳಿಸಿದರು. ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಆಯೋಜಿಸಿದ್ದ ಕಾರ್ಯಕರ್ತರಿಗೆ ಅಭಿನಂದನಾ ಸಭೆಯಲ್ಲಿ ಮಾತನಾಡಿ, ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಳೆದ 1 ತಿಂಗಳಿನಿಂದ ಲೋಕಸಭಾ ಅಭ್ಯರ್ಥಿ ಪರವಾಗಿ ಹಗಲಿರುಳು ದುಡಿದು ಪ್ರಚಾರ ಕಾರ್ಯ, ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ವಿತರಣೆ ಸೇರಿದಂತೆ ಮತದಾನ ದಿನ ಮತಗಟ್ಟೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಿಂತು ಶ್ರಮಿಸಿ ಪ್ರತಿ ಬೂತ್ನಲ್ಲೂ ಕಾಂಗ್ರೆಸ್ ಪರ ಮತ ಹಾಕಲು ಕಾರ್ಯಕರ್ತರ ಶ್ರಮ ಅಪಾರವಾಗಿದೆ. ಈ ನಿಮ್ಮ ಶ್ರಮದ ಫಲವಾಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಿಂತ ಹೆಚ್ಚು ಮತ ಪಡೆಯಲಿದ್ದಾರೆ ಎಂದರು. ಇನ್ನು ಯಾರೂ ಕೂಡ ಬೆಟ್ಟಿಂಗ್ ದಂಧೆಗೆ ಸಿಲುಕಬೇಡಿ ಎಂದು ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು. ಯಾಕಂದ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಹಾಗೂ ಕೇಂದ್ರದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಕಾರ್ಡ್ ವಿತರಣೆಯಿಂದ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿ ಕೈ ಹಿಡಿಯಲಿದ್ದಾರೆ. ಆದರೆ ಫಲಿತಾಂಶವು ಜೂನ್ 4ಕ್ಕೆ ಇರುವುದರಿಂದ ವಿರೋಧ ಪಕ್ಷದವರು ಅಷ್ಟು ಲೀಡ್, ಇಷ್ಟು ಸ್ಥಾನ ಗೆಲುವು ಎಂದು ನಿಮ್ಮನ್ನ ಪ್ರಚೋದನೆ ಪಡಿಸುತ್ತಾರೆ. ಆದ್ದರಿಂದ ಮುಖಂಡರುಗಳು ಆ ಪಕ್ಷ ಈ ಪಕ್ಷಗಳು ಗೆಲುವು ಸಾಧಿಸುತ್ತವೆ ಎಂದು ಬೆಡ್ಡಿಂಗ್ ಕಟ್ಟಿ ಮನೆ ಹಾಳು ಮಾಡಿಕೊಳ್ಳಬೇಡಿ ಎಂದು ಕಾರ್ಯಕರ್ತರಿಗೆ ಕೈ ಮುಗಿದು ಮನವಿ ಮಾಡಿದರು. ಯಾಕಂದ್ರೆ 1 ತಿಂಗಳು ಗ್ಯಾಪ್ ಇರ್ತದೆ, ಇನ್ನು 1 ತಿಂಗಳು ರಿಸಲ್ಟ್ ಬರೋ ಗ್ಯಾಪ್ ಇರ್ತದೆ. ಎಲ್ಲೂ ಬಂದ ಚರ್ಚೆ ಕೂತ್ಕೊಂಡು ಗೆಲ್ತೀವಿ ಬಂತೀವಿ ಲೀಡು ಪೆಂಟಿಂಗ್ ಅಂತ ಹೋಗಬೇಡಿ. ಇದು ನಮ್ಮ ಕಾರ್ಯಕರ್ತರಿಗೆ ಹೇಳಿ. ಇದರಿಂದ ನೀವು ದುಡ್ಡು ಲಾಭ ಮಾಡೋಕ್ಕಿಲ್ಲ, ಇದು ಮಾಡೋಕ್ಕಿಲ್ಲ, ವೈಷಮ್ಯನ ಜಾಸ್ತಿ ಬೆಳೆಸ್ತೀವಿ. ನೀವು ಯಾವ್ದಾರ ನಿಮಗೆ ಕೋಟಿ ಬರೋಂಗಿದ್ರೆ ಸಂತೋಷ, ದ್ವೇಷ ಜಾಸ್ತಿ ಆಗಿದ್ರೆ ಯಾಕೆ ಮಾತಾಡ್ತೀರಿ? ಇದೇ ಮುಖ್ಯ ಕಾರಣಕ್ಕೆ ನಿಮ್ಮನ್ನ ಕರೆದಿ ಕೈ ಮುಗಿಸ್ತಾರೆ. ಈಗ ಸಮೀಕ್ಷೆಗಳೆಲ್ಲ ನಮ್ಮ ಪರವಾಗಿ ಬಂದಿದೆ. ಜೂಜ್ ಕಟ್ಟೋದು IPL ಕಟ್ತೀವಿ, ಇದಕ್ಕೂ ಕಟ್ತೀವಿ, ಎಲ್ಲದಕ್ಕೂ ಬರ್ತೀವಿ. ಇರಲಿ ಜೂಜ್ ಅಂತ ಹೇಳ್ತೀನಿ ಕೇಳಿ, ಗೆಲ್ತೀವಿ ಅಂತ ಕೇಳಿ, ಕಟ್ಟೋನೊಬ್ಬನೂ ಇಲ್ಲ. ನಾವಿಲ್ಲಿ ನೀರು ತಗೋತೀವಿ ಅಂತ ಕೇಳಿ 100 ಇಲ್ಲ. ಅವಾಗ ಅವರೇನೋ ಶುರು ಮಾಡ್ತಾರಾಗ ಹೆಂಗೋ ದುಡ್ಡು ಕಟ್ತಾವನ್ನ ಏನು ನೀವು 25,000 ಇಟ್ಕೊತೀರಾ, 25,000 ಒಂದು ಬಂದರೆ ನಿಮಗೂ ಇದಾಯ್ತು, ನೀನು ಆಗ ಶುರು ಮಾಡ್ತೀಯ ಹೆಂಗೆ ಆಮೇಲೆ ಇನ್ನೂರು